ನೋಡಿ ಹೋಮ್ ಮೇಡ್ ಸಿರ್ಲಾಕ್ ರೆಡಿ ಆಗಿದೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೋಮ್ ಮೇಡ್ ಸಿರ್ಲಾಕ್ ಪೌಡರ್ ಹೇಗೆ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾನೇ ಸಿಂಪಲ್, ಹಾಗೆ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ನ್ಯಾಚುರಲ್ ಆಗಿ ಮಾಡೋದ್ರಿಂದ ಏನೇ ಸೈಡ್ ಎಫೆಕ್ಟ್ ಇಲ್ಲ, ಹಾಗೇನೆ ಪ್ರಿಸರ್ವ್ ಮಾಡಲಿಕ್ಕೆ ಯಾವುದೇ ಅಡಿಟಿವ್ಸ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಹಾಗೇನೆ ಇದು 6 ಬಗೆಯ ಬೇಳೆಕಾಳನ್ನ ಯೂಸ್ ಮಾಡಿ ಮಾಡುವಂತಹ ಪೌಡರ್. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಎಂಡ್ ತನಕ ಕೂಡ ನೋಡಿ. ಹಾಗೇನೆ ನಂದೊಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ ಇದೆ, ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಅಲ್ಲಿ ಕರಾವಳಿ ಮಿರರ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ ಅಲ್ಲ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾನಿಲ್ಲಿ ಸಿರ್ಲಾಕ್ ಮಾಡ್ಲಿಕ್ಕೆ ಏನೆಲ್ಲ ತಗೊಂಡಿದ್ದೇನೆ ಅಂತ ಹೇಳಿ ನೋಡೋದಾದ್ರೆ 6 ಬಗೆಯ ಬೇಳೆಕಾಳನ್ನು ತಗೊಂಡಿದ್ದೇನೆ. ಇದು ನೋಡಿ, 1 ಲೋಟ ಆಗುವಷ್ಟು ಬೇಳೆಕಾಳನ್ನು ನಾನು ಮಿಕ್ಸ್ ಮಾಡಿ ತಗೊಂಡಿರುವಂತದ್ದು. ಇಲ್ಲಿ ನೋಡಿ, ತೊಗರಿ ಬೇಳೆ, ಉದ್ದಿನ ಬೇಳೆ, ಉದ್ದಿನ ಕಾಳು, ಮಸೂರ್ ದಾಲ್, ಹೆಸರು ಬೇಳೆ, ಹೆಸರು ಕಾಳು, ಹೀಗೆ 6 ಬಗೆಯ ಧಾನ್ಯಗಳನ್ನು ಮಿಕ್ಸ್ ಮಾಡಿರುವಂತದ್ದು. ಹಾಗೇನೆ 1 ಲೋಟ ಆಗುವಷ್ಟು ಊಟದಕ್ಕೆನೆ ತಗೊಂಡಿದ್ದೇನೆ. ಹಾಗೇನೆ 250 ಗ್ರಾಮ್ ಆಗುವಷ್ಟು ಬಾದಾಮಿ. ನೋಡಿ, ನಾನು ತಗೊಂಡಿರುವಂತದ್ದು ಇಷ್ಟೇ ಐಟಮ್. ಈಗ ಇಷ್ಟನ್ನ ಕೂಡ ಚೆನ್ನಾಗಿ ತೊಳೆದು ಇದನ್ನ ನಾವು ಒಣಗ್ಲಿಕ್ಕೆ ಹಾಕ್ಬೇಕು. ನೀವು ಫ್ಯಾನ್ ಅಡಿಯಲ್ಲಿ ಕೂಡ ಒಣಗಿಸಿದ್ರೆ ಆಗ್ತದೆ, ಅಥವಾ ಬಿಸಿಲಲ್ಲಿ ಕೂಡ ಒಣಗಿಸಿದ್ರೆ ಆಗ್ತದೆ. ನೋಡಿ, ಇಷ್ಟು ಬೇಳೆಕಾಳನ್ನ ಚೆನ್ನಾಗಿ ಒಣಗಿಸಿ ಆಯ್ತು. ನೋಡಿ, ಫುಲ್ ಡ್ರೈ ಆಗಿದೆ. ನಾನು ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಇನ್ನು ಈ ಬಾದಾಮಿಯನ್ನ ಮೊದಲಿಗೆ ನಾವು ಹುರಿದುಕೊಳ್ಳುವ. ಈ ಬಾದಾಮ್ ದೊಡ್ಡ ಸೈಜ್ ಆಗಿರೋದ್ರಿಂದ ಇದನ್ನ ಫಸ್ಟಿಗೆ ನಾನು ಹುರಿದುಕೊಳ್ತೇನೆ. ನಾವಿಲ್ಲಿ ಬಾದಾಮಿಯನ್ನು ಯಾಕೆ ಹಾಕೊಳ್ಳೋದಂತ ಹೇಳಿದ್ರೆ ಅದರ ಸೈಜ್ ದೊಡ್ಡದಿದೆ ನೋಡಿ. ಹಾಗೆ ನಾವು ಈ ಚಿಕ್ಕ ಬೇಳೆಕಾಳು ಹಾಗೆ ಅಕ್ಕಿ ಜೊತೆ ಎಲ್ಲ ಹಾಕಿ ನಾವು ಅದನ್ನ ಹುರಿದ್ರೆ ಇದು ಹುರಿಯೆಲ್ಲ ಅದು ಬೇಗ ಹುರಿತದೆ. ಹಾಗಾಗಿ ನಾನು ಇದನ್ನ ಫಸ್ಟಿಗೆ ಹುರಿದುಕೊಳ್ತಿದ್ದೇನೆ. ಯಾವಾಗಲೂ ನಾವು ಹುರಿದುಕೊಳ್ಳುವಾಗ ಸೈಜ್ ನೋಡಿ ಒಂದೇ ಸೈಜ್ ಇದ್ದದ್ದು ಫಸ್ಟಿಗೆ ಹುರಿದುಕೊಂಡು, ದೊಡ್ಡ ಸೈಜ್ ಇದ್ದು ಒಟ್ಟಿಗೆ ಹಾಕಿ ಹುರಿದುಕೊಳ್ಳುವಂಥದ್ದು. ನೋಡಿ, ಸ್ವಲ್ಪ ರೋಸ್ಟ್ ಆದ್ರೆ ಸಾಕು. ನಾವು ಮಕ್ಕಳಿಗೆ ಸಿರ್ಲಾಕ್ ಮಾಡೋದ್ರಿಂದ ಬಾದಾಮಿಯನ್ನು ಹೆಚ್ಚಾಗಿ ಯೂಸ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬಾದಾಮಿ ಹಾಕೋದ್ರಿಂದ ಮಕ್ಕಳ ನೆನಪಿನ ಶಕ್ತಿ, ಬುದ್ಧಿಶಕ್ತಿಗೆಲ್ಲ ತುಂಬಾನೇ ಒಳ್ಳೆಯದು. ನಾರ್ಮಲ್ ಆಗಿ ಈಗ ಸ್ವಲ್ಪ ಒಂದು 5 ರಿಂದ 10 ವರ್ಷದ ಮಕ್ಕಳಿಗಾದ್ರೆ ಈ ಬಾದಾಮಿಯನ್ನ ನೀರಲ್ಲಿ ನೆನೆಸಿಟ್ಟು ಹಿಂದಿನ ದಿವಸ ನೆನೆಸಿಟ್ಟು ಮರುದಿವಸ ಬೆಳಗ್ಗೆ ಬೇಗ ತಿಂದ್ರೆ ಅದು ಕೂಡ ತುಂಬಾನೇ ಒಳ್ಳೆಯದು. ಹುರಿದುಕೊಂಡ್ರೆ ಸಾಕಾಗ್ತದೆ. ಇನ್ನು ಬೇಳೆಕಾಳು ಮತ್ತೆ ಅಕ್ಕಿಯನ್ನ ಒಟ್ಟಿಗೆ ಹುರಿದುಕೊಳ್ಳುವ. ಇದು ಸ್ವಲ್ಪ ಜಾಸ್ತಿ ಹುರಿಬೇಕು, ಒಂದು 4 ರಿಂದ 5 ನಿಮಿಷಗಳ ಕಾಲ ಹುರಿಬೇಕು. ಇಲ್ಲಿ ನಾವು ಬೇಳೆಕಾಳನ್ನ ಚೆನ್ನಾಗಿ ಹುರಿಲಿಲ್ಲ ಅಂತ ಹೇಳಿ ಆದ್ರೆ ಅದು ಹಸಿ ಸ್ಮೆಲ್ ಬರ್ತದೆ, ಮಕ್ಕಳು ಆವಾಗ ತಿನ್ಲಿಕ್ಕೆ ಕೇಳುದಿಲ್ಲ. ಇಲ್ಲಿ ನೋಡಿ, ನಾವು ಉದ್ದಿನ ಬೇಳೆ, ತೊಗರಿ ಬೇಳೆ ಎಲ್ಲ ಹಾಕಿದ್ದೇವಲ್ಲ, ಅದೀಗ ಚೆನ್ನಾಗಿ ಹುರಿದ್ರೆ ಅದು ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದೊಂದು 4 ರಿಂದ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಹುರಿದ್ರೆ ಸಾಕಾಗ್ತದೆ. ಮಕ್ಕಳಿಗೆ ಮಾಡುವ ಏನೇ ಐಟಮ್ ಕೂಡ ಹೀಗೆ ಹುರಿದು ಮಾಡೋದಿದ್ರೆ ಅದನ್ನ ಚೆನ್ನಾಗಿ ತೊಳೆದು ಹುರಿದು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಚೆನ್ನಾಗಿ ತಿಂತವೆ. ನಾವು ಈ ತರ ಬೇಳೆಕಾಳೆಲ್ಲ ಹಾಕಿ ಸಿರ್ಲಾಕ್ ಮಾಡೋದ್ರಿಂದ ಅವರ ದೈಹಿಕ ಹಾಗೆ ಮಾನಸಿಕ ಬೆಳವಣಿಗೆಗೆ ತುಂಬಾನೇ ಸಹಕಾರಿ. ಈ ಸಿರ್ಲಾಕ್ ಅನ್ನ ನೀವು ಒಂದು 6 ತಿಂಗಳ ಮಗುವಿಂದ ಹಿಡಿದು ಒಂದು 2 ವರ್ಷದ ಮಕ್ಕಳ ತನಕ ಕೂಡ ಕೊಡ್ಬೋದು. ಹಾಲಿಗೆ ಹಾಕಿ ಕೊಡುವಂಥದ್ದು. ನಾವು ಹೋಮ್ ಮೇಡ್ ಆಗಿ ಸಿರ್ಲಾಕ್ ಅನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ. ನಾವು ಏನು ಬೇಳೆಕಾಳನ್ನು ತಂದಿದ್ದೇವೆ ಅದನ್ನು ಚೆನ್ನಾಗಿ ತೊಳೆದೆಲ್ಲ ಮಾಡಿರುವಂಥದ್ದು. ಹಾಗೆ ಮಕ್ಕಳಿಗೆ ಏನು ಎಫೆಕ್ಟ್ ಬೀಳುದಿಲ್ಲ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಮಕ್ಕಳದ್ದು. ಹಾಗೇನೆ ಈ ತರ ಒಂದ್ಸಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನ ನೀವು 2 to 3 ಮಂತ್ಸ್ ತನಕ ಹಾಗೆ ಪ್ರಿಸರ್ವ್ ಮಾಡಿ ಇಡ್ಬೋದು, ಏನು ಹಾಳಾಗುದಿಲ್ಲ. ನೋಡಿ, ಬೇಳೆಕಾಳೆಲ್ಲ ಹುರಿತಾ ಬಂತು, ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದನ್ನು ಸ್ವಲ್ಪ ತಣ್ಣಗೆ ಆದ ನಂತರ ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು ಮಿಕ್ಸಿಗೆ ಹಾಕಿ. ನೋಡಿ, ನಾವು ಇಷ್ಟು ಸಣ್ಣಗೆ ರುಬ್ಬಿಕೊಂಡಾಗಿದೆ. ಇದನ್ನು ನಾವು ಒಂದು ಸಲ ಹೀಗೆ ಜರಡಿ ಹಿಡ್ಕೊಂಡು ಇದನ್ನ ಸಾರಿಸಿಕೊಳ್ಳುವ. ಯಾಕಂತ ಹೇಳಿದ್ರೆ ನಾವು ಮಕ್ಕಳಿಗೆ ಕೊಡ್ಬೇಕಾದ್ರೆ ತರಿ ಇದ್ರೆ ಅವರಿಗೆ ಕಷ್ಟ ಆಗ್ತದೆ ತಿನ್ಲಿಕ್ಕೆ. ಹಾಗಾಗಿ ನಾವು ಪೌಡರ್ ತರ ಸಿರ್ಲಾಕ್ ಪೌಡರ್ ಅನ್ನು ರೆಡಿ ಮಾಡಿಕೊಳ್ಬೇಕು.
ನೋಡಿ, ಇನ್ನು ನಾವು ಈ ಪೌಡರನ್ನು ಒಂದು ಬೌಲಿಗೆ ಹಾಕಿ ಇಡುವ. ನೀವು ಈ ಥರ ಪೌಡರ್ ರೆಡಿ ಮಾಡಿಕೊಂಡ್ರೆ ಒಂದು ಡಬ್ಬದಲ್ಲಿ ಕೂಡ ಹಾಕಿ ಪ್ರಿಸರ್ವ್ ಮಾಡ್ಬೋದು. ನಾವಿಲ್ಲಿ ಹೋಮ್ ಮೇಡ್ ಸಿರ್ಲ್ಯಾಕ್ ಪೌಡರ್ ರೆಡಿ ಮಾಡಿಕೊಂಡಾಗಿದೆ. ಇನ್ನು ನಾವು ಅದನ್ನು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಕೊಡೋದು ಅಂತ ಹೇಳಿ ನೋಡುವ. ತುಂಬಾ ಸಿಂಪಲ್ ಆಗಿದೆ. ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸಿಕೊಡ್ತೇನೆ. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಸಿರ್ಲ್ಯಾಕ್ ಪೌಡರನ್ನು ಹಾಕೊಂಡಿದ್ದೇನೆ. ಒಂದು ಚಿಕ್ಕ ಬೌಲ್ ತಗೊಂಡಿದ್ದೇನೆ. ಆ ಬೌಲಿಗೆ ಒಂದು ಅರ್ಧ ಲೋಟ ಆಗುವಷ್ಟು ಹಾಲನ್ನು ಮೊದಲಿಗೆ ನಾನು ಮಿಕ್ಸ್ ಮಾಡಿಕೊಳ್ತೇನೆ. ನೋಡಿ, ನಾನಿಲ್ಲಿ ಮೊದಲಿಗೆ ಹಾಲು ಮತ್ತು ಸಿರ್ಲ್ಯಾಕ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಇಲ್ಲಿ ಗ್ಯಾಸ್ ಆನ್ ಮಾಡಿಲ್ಲ. ಒಂದ್ಸಲ ನಮಗೆ ಹಾಲು ಬಿಸಿ ಆದರೆ ಅದು ಈ ಪೌಡರ್ ಹಾಕುವಾಗ ಗಂಟು ಬೀಳೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು ಡೈರೆಕ್ಟ್ ಹಾಲಿಗೆ ಸಿರ್ಲ್ಯಾಕ್ ಪೌಡರ್, ಅದು ಕೂಡ ಹಾಲು ಬಿಸಿ ಇಲ್ಲ, ತಣ್ಣಗಿರೋ ಹಾಲಿಗೆ ಹಾಕೊಂಡಿರುವಂಥದ್ದು. ನೋಡಿ, ಈಗ 2 ಪೌಡರ್ ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ನಾವು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಳ್ಳುವ. ನೋಡಿ, ಇನ್ನು ನಾವು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸಕ್ಕರೆಯನ್ನು ಮಿಕ್ಸ್ ಮಾಡಿಕೊಳ್ಳುವ. ಇದು ಸ್ವೀಟಿಗಾಗಿ. ಇದು ಮಕ್ಕಳ 3 ಹೊತ್ತಿನ ಫುಡ್ಡಲ್ಲಿ 1 ಹೊತ್ತು ಈ ಫುಡ್ಡನ್ನು ನಾವು ಕೊಡ್ಬೋದು. ಅಂದರೆ ಬೆಳಗ್ಗೆ, ಮಧ್ಯಾಹ್ನ ಅಥವಾ ರಾತ್ರಿ 3ರಲ್ಲಿ 1 ಹೊತ್ತು ಈ ಫುಡ್ಡನ್ನೇ ಕೊಡ್ಬೋದು. ಇದು ಮಕ್ಕಳಿಗೆ ಹೊಟ್ಟೆ ತುಂಬಿಸ್ತದೆ. ಯಾಕಂತ ಹೇಳಿದ್ರೆ ಸುಮಾರು ಬೇಳೆಕಾಳು ಹಾಕಿರ್ತೇವೆ ನಾವು. ಹೊಟ್ಟೆ ಗಟ್ಟಿ ಮಾಡ್ತದೆ. ಮಕ್ಕಳು ಫುಲ್ ಡೇ ಉಂಟಲ್ಲ ಆಕ್ಟಿವ್ ಆಗಿರ್ಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗ್ತದೆ ಇದು. ನೋಡಿ, ಈ ಥರ ನಾವು ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಒಂದು 4 ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸಬೇಕು. ಮತ್ತೆ ಹೀಗೆ ಕೈ ಆಡಿಸ್ತಾ ಇರಬೇಕು. ನಾವು ಕೈ ಆಡಿಸೋದು ಬಿಟ್ರೆ ಇಲ್ಲಿ ಹಾಗೆ ಗಂಟು ಕಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಇದು ಚೆನ್ನಾಗಿ ಕುದಿತಾ ಬಂತು. ನೋಡಿ, ಇಷ್ಟು ದಪ್ಪಗೆ ಬರಬೇಕು. ತುಂಬ ದಪ್ಪ ಇಲ್ಲ, ತುಂಬ ನೀರು ಕೂಡ ಇಲ್ಲ. ಅರ್ಧ ಲೋಟದ್ದು ಮಾಡಿದರೆ ಸಾಕಾಗ್ತದೆ ಮಕ್ಕಳಿಗೆ. ನೋಡಿ, ಇದಾಗಿದೆ. ಇನ್ನು ಇದು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಟ್ಟು ನಂತರ ಇದನ್ನು ಮಕ್ಕಳಿಗೆ ಕೊಡುವಂಥದ್ದು. ನೋಡಿ, ಹೋಮ್ ಮೇಡ್ ಸಿರ್ಲ್ಯಾಕ್ ರೆಡಿ ಆಗಿದೆ. ನೋಡಿ, ಇಷ್ಟು ಹದಕ್ಕೆ ಬಂದರೆ ಸಾಕಾಗ್ತದೆ. ತುಂಬ ಗಟ್ಟಿ ಕೂಡ ಇಲ್ಲ, ತುಂಬ ನೀರು ಕೂಡ ಇಲ್ಲ. ಇಷ್ಟು ಹದಕ್ಕೆ ಬಂದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಕೂಡ ಸುಲಭ ಆಗ್ತದೆ. ನೋಡಿ, ಸಿರ್ಲ್ಯಾಕ್ ಪೌಡರ್ ಮಾಡ್ಲಿಕ್ಕೆ ಉಂಟಲ್ಲ ತುಂಬಾನೇ ಸಿಂಪಲ್. ಒಂದ್ಸಲ ನೀವು ಸಿರ್ಲ್ಯಾಕ್ ಪೌಡರನ್ನು ಮಾಡಿಟ್ರೆ ಅದನ್ನು 2 to 3 ಮಂತ್ಸ್ ತನಕ ಹಾಗೆ ಪ್ರಿಸರ್ವ್ ಮಾಡಿ ಇಡ್ಬೋದು. ನಾವು ಒಂದ್ಸಲ ಸಿರ್ಲ್ಯಾಕ್ ಮಾಡಿದ್ರೆ ನೋಡಿ, ನಾವು ಈ ಥರ ನಾವು ಸಿರ್ಲ್ಯಾಕನ್ನು ರೆಡಿ ಮಾಡಬೇಕಾದ್ರೆ ಮಕ್ಕಳಿಗೆ ಕೊಡುವಾಗ ಖಾಲಿ 1 ಸ್ಪೂನ್ ಹಾಕಿದರೆ ಕೂಡ ಸಾಕಾಗ್ತದೆ. ನೀವು ಕೂಡ ಇದನ್ನ ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ಹಾಗೇನೆ ಯಾರಾದ್ರೂ ಚಿಕ್ಕ ಮಕ್ಕಳಿದ್ರೆ ನಿಮ್ಮ ಫ್ಯಾಮಿಲಿ ಆಗ್ಲಿ ಅಥವಾ ಫ್ರೆಂಡ್ ಸರ್ಕಲ್ ಇರ್ಬೋದು, ಯಾರಾದ್ರೂ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಅವರ ತಾಯಂದ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೆ ಕೂಡ ತುಂಬಾನೇ ಹೆಲ್ಪ್ ಆಗ್ತದೆ. ಹೀಗೆ ಯಾರಾದ್ರೂ ನಮ್ಮ ಚಾನೆಲ್ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.